ನಮ್ಮಲ್ಲಿ ದೇವ್ರು ಬರೋದು ನಮಗೆ ಬರುತ್ತೆ ಅನ್ನೋದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ನನಗಂತೂ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅದು ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಗೊತ್ತಾಗಬೇಕು. ಅಚಾನಕ್ ಆಗಿ ಇವ್ರ ತಂದೆ ನಮ್ಮನ್ನ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರ? ಸರಿನಾ? ಆಗಿದೆ ಅಂತ ಅನಿಸ್ತಾ ನಿಮ್ಗೆ? ಓಕೆ. ಕೋಗಿಲಗೆರೆ ಅಂದ್ರೆ ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕು? ಧಾರವಾಡ ಡಿಸ್ಟ್ರಿಕ್ಟ್, ಅಣ್ಣಾವರ ತಾಲೂಕು. ಏನ್ ಮಾಡ್ತಿದ್ದೀರಾ? ತಮ್ಮ ಹೆಸರು? ಫಕೀರಪ್ಪ. ಸೂರ್ಯ ಈ ಕಡೆ ಹುಟ್ಟೋದು, ಸರಿನಾ? ಈ ಕಡೆ ಅಂದ್ರೆ ಸ್ವಲ್ಪ ಈ ಕಡೆ ಇರುತ್ತೆ, ಸ್ಟ್ರೈಟ್ ಆಗಿಲ್ಲ, ಸ್ವಲ್ಪ ಕ್ರಾಸ್ ಆಗತ್ತಲ್ವಾ? ಓಕೆ. ಯಾವ ಗೋಡೆಯಿಂದ? ಆ ಗೋಡೆಯಿಂದ ಅದು ಕಲರ್ ಇದೆಯಲ್ಲ, ಆ ಕಲರ್ ಇದು ನಮ್ಗದು. ಓಕೆ ಅಲ್ವಾ? ಇದೇನಿದ್ರು ಡಪ್ತ್ ಇದೆಯಾ? ಒಳಗಡೆ ಆಳ ಇದೆಯಾ? ಮೇಲೆ ಕಟ್ಟಿದೆ ಅಷ್ಟೇ. ಓಕೆ, ಇರ್ಲಿ, ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ಆಲೋಚನೆ ಬೇಡ. ಗಿಡ ಇರ್ಲಿ, ನೀರ್ ಹಾಕಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಸುತ್ತು, ಸ್ವಲ್ಪ ಗೊಬ್ಬರ ಹಾಕಿ ನೀರ್ ಹಾಕಿ ಬೆಳಿಲಿ. ಬೆಳೆದಷ್ಟು ಮನುಷ್ಯ ಚೆನ್ನಾಗಿರ್ತಾನೆ ಅಲ್ವಾ? ಇದು ಏನಾಗಿದೆ, ಈ ಮನೆಯಲ್ಲ ಭಾಗದ ಮನೆನಾ ಇವೆಲ್ಲ? ಇವೆಲ್ಲ ಅಣ್ಣ ತಮ್ಮಗಳ? ಇದು ಅಣ್ಣ ತಮ್ಮಗಳದೆಲ್ಲ ಒಂದೇ ಗೋಡೆ ಇದು ಅಲ್ವಾ? ಒಂದೇ ಗೋಡೆ. ಇಷ್ಟು ಮಾಡಿದ್ರು ಕೂಡ ಫೈನಾನ್ಷಿಯಲಿ ಏನಾಗತ್ತಂದ್ರೆ ಹಣಕಾಸಿನಲ್ಲಿ ತೊಂದರೆ ಆಗ್ತಾ ಹೋಗ್ತದೆ. ಎರಡನೇದು, ಹೆಣ್ಣು ಮಕ್ಕಳ ಆರೋಗ್ಯ ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಹೌದಾ ಇಲ್ವಾ? ಹೌದಾ? ಇದೇನಿದು? ಇದು ಮೊದಲು ಪೇಂಟಿಂಗ್ ಕೆಲಸ ಮಾಡ್ತಿದ್ದೆ ಸರ್. ತೆಗಿದ್ರೆ ಏನಿಲ್ಲ. ಇದು ಓಪನ್ ಮಾಡಿ ಇದನ್ನ. ಅಲ್ಲ ಇರ್ಲಿ, ತಪ್ಪೇನಲ್ಲ, ನೋಡೋಣಂತೆ. ನೋಡಿ ಬನ್ನಿ, ದೇವ್ರ ಮನೆ ಮಾಡ್ರೆ ತಪ್ಪೇನಿಲ್ಲ. ಅರ್ಥ ಆಯ್ತಾ? ದೇವ್ರು ಎಲ್ಲಿದ್ರು ಕೂಡ ನಮ್ಮ ಆತ್ಮದಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ ದೇವ್ರು. ಅರ್ಥ ಆಯ್ತು? ನಾವೇನು ಕರ್ಮ ಏನ್ ಮಾಡ್ತೀವೋ ಅದೇ ಒಳ್ಳೇದು, ಅದೇ ದೇವ್ರು. ಅಲ್ವಾ? ಸೊ ಹಾಗಾಗಿ ಈ ಕಟ್ಟೆವನ್ನು ತೆಗೆದ್ಬಿಡಿ. ಸ್ಟೆಪ್ ಹಾಕಿದ್ರಲ್ಲ, ಕಟ್ಟೆವನ್ನು ತೆಗೆದ್ಬಿಟ್ಟು ಇಲ್ಲೇ ಮಾಡ್ಕೊಳ್ಳಿ, ಏನ್ ಅಭ್ಯಂತರ ಏನಿಲ್ಲ. ಅದಕ್ಕೇನು ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ. ಅಲ್ವಾ? ಈ ಸ್ಟೆಪ್ ಇದೆಯಲ್ಲ, ಎತ್ತರ ಮಾಡ್ಬೇಡಿ. ಇದ್ರ ಲೆವೆಲ್ ಫ್ಲೋರಿಂಗ್ ಇದ್ರ ಲೆವೆಲ್ ಮಾಡ್ಕೊಂಡು ಒಂದ್ ಮಣಿ ಇಟ್ಟು ಮಣಿ ಮೇಲೆ ಈ ಮಾಡ್ಕೊಳ್ಳಿ. ಯಾವ ಅಭ್ಯಂತರನಿಲ್ಲ, ಇಲ್ಲೇ ಮಾಡ್ಬೇಕು ಅನ್ನೋ ಪ್ರಶ್ನೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಈಗ ಒಂದು ವಿಚಾರ ಹೇಳ್ತೀನಿ. ಈಗ ಏನ್ ಹೇಳ್ತೀನಿ, ಆ ಪೂಜೆ ಅಲ್ಲಿ ಇರೋದು ಬೇಡ, ಅಲ್ಲಿ ಮಾಡ್ಬಿಡಿ. ಮೇಲ್ಸರ ಖರ್ಚು ಮಾಡ್ಕೊಂಡ್ಬಿಡಿ. ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದದನ್ನ ಮಾತ್ರ, ನಿಮಗೆ ತೊಂದರೆ ಆಗೋದನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ವಿಚಾರ ಬೇರೆ. ಒಂದು. ಎರಡನೇದು, ಹೆಣ್ಮಕ್ಳು ಕೂಡ ಯಾರಿಗಾದ್ರೂ ತೊಂದರೆ ಆಗಿದ್ಯಾ? ಆಗಿರ್ಲೇಬೇಕಲ್ವಾ? ಅಲ್ವಾ? ಆಗಿದ್ಯಾ? ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಅತಿ ದೊಡ್ಡ ಏರುಪೇರು ಆಗ್ಬಿಡುತ್ತೆ ಅಲ್ವಾ? ಆರೋಗ್ಯದ ಬರೀ ಆರೋಗ್ಯ ಅಂತಲ್ಲ, ಬದುಕೋದು ಕೂಡ ತೊಂದರೆ ಮಾಡುತ್ತೆ, ಬದುಕನ್ನ ದಿಕ್ಕು ತಪ್ಪಿಸುತ್ತೆ ಅಂತ ಹೇಳೋದು ನಾನು, ಅಲ್ವಾ? ನೋಡಿ, ಇಲ್ಲಿಂದ ಬಂದ್ವಿ, ಉತ್ತರಕ್ಕೆ ಮತ್ತೆ ಎತ್ತರ ಮಾಡ್ತು ಅಲ್ವಾ? ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ ಇದನ್ನ. ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ ಇದನ್ನ. ತಗ್ಸಿ ಇದನ್ನ. ಈ ಕಡೆ ಡೌನ್ ಮಾಡ್ಕೊಳ್ಳಿ, ಈ ಕಡೆ ಮುಂದ್ಗಡೆ, ಸರಿನಾ? ಮತ್ತೆ ಇದು ಕೂಡ ನಾನು ಹೇಳೋದಪ್ಪ, ನಿಮ್ದು ಅಡಿಗೆ ಮನೆನ ಇದು? ಅಂದ್ರೆ ಇಬ್ರು ಒಂದು. ನೋಡಿ, ಒಬ್ರಿಗೊಬ್ರಿಗೆ ತಾಳ್ಮೆನೆ ಇಲ್ಲ ಕಣಪ್ಪ ನಿಮ್ಗೆ, ಅಲ್ವಾ? ಭಾರಿ ಕಿರಿಕಿರಿ ಮನೇಲಿ, ಕಿರಿಕಿರಿ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ. ಮತ್ತೆ ದುರಂತಮಯ ಜೀವನ ಆಗತ್ತೆ ನಿಮ್ದು, ನೆನ್ಪಿಟ್ಕೊಳ್ಳಿ. ಎಲ್ಲ ಆರೋಗ್ಯಗಳು ಕೂಡ ತೊಂದರೆ ಆಗುತ್ತೆ, ಮತ್ತೆ ಎಲ್ಲ ಲಾಸ್ ಆಗುತ್ತೆ ನೋಡಿ. ಹಣಕಾಸು ಕೂಡ ಬಾರಿ ತೊಂದರೆ ಆಗ್ತಾ ಹೋಗ್ತದೆ. ಮತ್ತೆ ಅರ್ಥ ಆಯ್ತು ಹೇಳೋದು? ಅದನ್ನು ಮುಂದೆ ಹೇಳ್ಕೊಂತ ಹೋದ್ರೆ ಜಾಸ್ತಿ ಆಗುತ್ತೆ ನಿಮಗೆ, ಬೇಸರ ಆಗಬಾರ್ದು ನಿಮಗೆ. ಅದಕ್ಕೋಸ್ಕರ ನಾನು ಸೂಕ್ಷ್ಮವಾಗಿ ಹೇಳ್ತಿರೋದು. ಅರ್ಥ ಆಯ್ತಾ? ಇದು ಫಸ್ಟ್ ತೆಗೀರಿ, ಇದನ್ನೆಲ್ಲ ಹೊಡೆದಾಕ್ಬಿಡಿ. ಫಸ್ಟ್ ತೆಗೀರಿ, ಹೇಳ್ತೀನಿ ಎಲ್ಲಿ ಮಾಡ್ಬೇಕು ಅಂತ. ಯಾಕಂದ್ರೆ ನಿಮ್ಮ ಅಣ್ಣ ತಮ್ಮ ಇಬ್ರು ಜೊತೆಲಿದಿರಲ್ವಾ? ಇದಿರಲ್ವಾ? ಇದನ್ನ ಫಸ್ಟ್ ತೆಗೀರಿ. ಒಂದು. ಎರಡನೇದು, ನೀವು ಅಡಿಗೆ ಮನೆ ಮಾಡ್ತಾ ಇದ್ದೀರಾ, ಇದನ್ನ ಮಾಡಿ, ಸಂತೋಷ, ತೊಂದರೆ ಏನಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ. ಸ್ವಲ್ಪ ಸಾಧ್ಯವಾದಷ್ಟು ಗ್ಯಾಸ್ ಈ ಕಡೆ ತಗೊಳ್ಳಿ, ಸ್ಟವ್, ಸರಿನಾ? ಓಕೆ, ಹೇಳ್ತೀನಿ ನಾನು ನಿಮ್ಮ ಮುಂದೆ. ಖರ್ಚು ಮಾಡ್ಕೊಳಕ್ ಬೇಡ. ಇದು ವಾಲ್ ಸ್ಟ್ರೈಟ್ ಆಗಿದೆಯಲ್ವಾ? ಸ್ಟ್ರೈಟ್ ಆಗಿದೆ ವಾಲ್ ಇದು, ಓಕೆನಾ?
ಯಾವ ಡೋರ್ ಚೇಂಜ್ ಮಾಡೋದು ಯಾವ್ದು ಬೇಡ, ಯಾವ್ದು ಬೇಡ, ಇದೆಲ್ಲ ಪರ್ಫೆಕ್ಟ್ ಇದೆ. ಇದು ಟಾಯ್ಲೆಟ್ ಸರ್, ಇದು ಬಾತ್ರೂಮ್. ಈ ಟಾಯ್ಲೆಟ್ ಕೆಳಗೆ ಗುಂಡಿ ಇರುತ್ತೆ, ಎಲ್ಲ ಇರ್ಲಿ, ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಬೇಡಿ. ಅದ್ಯಾರ್ದು? ಅದು ನಮ್ದು ಸರ್. ಇದೆಲ್ಲ ಯಾರ್ದು? ಇದೆಲ್ಲ ನಮ್ದು ಸರ್. ಇದು ಫುಲ್ ಅಲ್ಲಿ ಬೇಲಿ ಮಠ ನೋಡಿ, ಅರ್ಧದಿಂದ ಈ ಮನೆಯ ಅರ್ಧದಿಂದ ಈ ಕಡೆ ಎಲ್ಲ ಹಾಕೊಳ್ಳಿ. ಈ ಕಡೆ ಶೆಡ್ ಹಾಕಿದ್ರಲ್ಲ, ಈ ಕಡೆ ಫಸ್ಟ್ ತೆಗೀರಿ ಅದನ್ನ. ಏನಾಗಿದೆ ಗೊತ್ತದು? ನಿಮ್ ಕಣ್ ಮುಚ್ತೀನಿ, ಎಷ್ಟಿದು ಕೌಂಟ್ ಮಾಡಕ್ ಆಗತ್ತೆ ನಮ್ಗೆ? ಏನ್ ಕಾಣಿಸೋಲ್ಲ. ನೀವೇ ಕಣ್ಣಿಗೆ ಬೆಟ್ಟ ಕಟ್ಕೊಂಡು ಹೋಗಿಡಿದ್ರೆ ಗೊತ್ತಾಗದೇ ಇಲ್ಲ. ಗಂಡು ಮಕ್ಳು ಯಾವುದೇ ಕಾರಣಕ್ಕೂ ಆರೋಗ್ಯವಾಗಿರಕ್ಕೆ ಬಿಡೋದಿಲ್ಲ, ನೆಮ್ಮದಿಯಿಂದ ಇರಕ್ಕೆ ಬಿಡೋದಿಲ್ಲ. ನೋಡಿ, ಅವ್ರು ಏನ್ ಮಾಡಿದ್ರು ಕಲ್ಲೆ. ಅದ್ನಿಟ್ಕೊಂಡು ಎಷ್ಟು ದಿನ ಮಾಡ್ತಾರೆ ಅಷ್ಟು ದಿನನೂ ಪ್ರಯತ್ನ ಮಾಡಿ ನಂದೇನು ಬೇಡ ಅನ್ನೋದಿಲ್ಲ. ಸೊ ಹಾಗಾಗಿ ಈ ಮನೆಯ ಟೋಟಲ್ ಅರ್ಧಕ್ಕೆ ಇದು ಈ ಶೆಡ್ ಆಗಿದೆಯಲ್ಲ, ಫಸ್ಟ್ ಈ ಶೆಡ್ ಕಟ್ ಮಾಡಿಬಿಡಿ, ಫುಲ್ ಫ್ರೀ ಮಾಡಿಬಿಡಿ. ಇದನ್ನ ಫ್ರೀ ಇದ್ ಬಿಡ್ಲಿ, ಯಾವುದೇ ಕಾರಣಕ್ಕೆ ಏನಿರೋದು ಬೇಡ, ಕ್ಲಿಯರ್ ಮಾಡಿ ಇದೆಲ್ಲ ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ. ಈ ಗಿಡ ಎಲ್ಲ ತರ ಅದಕ್ಕೆನಾ ಕಟ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ಇನ್ನು ಮುಂದಕ್ಕೆ ಹಾಕೊಳ್ಳಿ. ಬೇಕಿದ್ರೆ ಇದ್ರ ಹಿಂದ್ಗಡೆ ಇಲ್ಲಿ ಬೇಕಂದ್ರೆ ಇನ್ನು ಈ ಕಡೆ ಹಾಕೊಳ್ಳಿ. ಇದಕ್ಕೆ ಟಚ್ ಮಾಡ್ಬೇಡಿ. ಈ ಮರ ಇರ್ಲಿ, ಇನ್ನೂ ಚೆನ್ನಾಗಿ ಬೆಳೆಸಿ ಇದನ್ನ. ಬೇಕಾದ್ರೆ ಆ ಶೆಡ್ ಕಟ್ ಮಾಡಿ ಇದ್ರ ಲೆವೆಲ್ಗೆ ಇಲ್ಲಿವರೆಗೂ ಮರದ ಲೆವೆಲ್ಗೆ ಹಾಕೊಳ್ಳಿ, ಅದೇನ್ ಬೇಡನಲ್ಲ. ಆದರೆ ಈ ಬಾಗಿಲಿದೆಯಲ್ಲ, ಈ ಬಾಗಿಲ ಲೆವೆಲ್ಗೆ ಇರಲ್ಲ ಅಷ್ಟೇ, ಇದ್ರ ಲೆವೆಲ್ಗೆ ಇರಲ್ಲ ಅಷ್ಟೇ. ಇದಕ್ಕಿಂತ ಈ ಕಡೆ ಬರಬೇಡಿ. ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ. ಇದನ್ನ 1-2 ತಿಂಗಳಲ್ಲಿ ಎಷ್ಟು ಸಮಾಧಾನ ಆಗಿರ್ತೀರಿ ಅಂತ. ಫಸ್ಟ್ ಇದೊಂದು, ಎರಡನೇದು ನೀವ್ ಹೇಳ್ಬೇಕು, ನಿಮ್ಮ ಅನುಭವ ನೀವ್ ಹೇಳ್ಬೇಕು. ನಾನು ಹೇಳೋದು ಇಲ್ಲಿ, ನಾನು ಹೇಳ್ತೀನಿ ಹೋಗ್ತೀನಿ ಅಲ್ವಾ, ನೀವ್ ಅನುಭವಿಸ್ರಿ. ಇಲ್ಲಿ ನೀವ್ ಹೇಳ್ಬೇಕಲ್ವಾ ನನಗೆ. ತಿರುಳೆ ಇಲ್ಲಿ ಮಾರ್ಗಗಳಿಂದ ಸ್ವಲ್ಪ ಚೆನ್ನಾಗಿದೆ, ನನಗೆ ನೆಮ್ಮದಿದ್ದೀನಿ ಅಂತಂದ್ರೆ ನಾವು ಖುಷಿ ಪಡ್ತೀವಲ್ವಾ. ಸೊ ಹಾಗಾಗಿ ನಿಮ್ಮ ಅಣ್ಣ ಒಬ್ರಿದಾರಲ್ವಾ, ಅವ್ರು ಅಡಿಗೆ ಮಾಡ್ಕೋಬೇಕಲ್ವಾ, ಅವ್ರಿಗೊಂದು ಜಾಗ ಬೇಕು, ಸರಿನಾ? ಅವ್ರು ಜಾಗ ಬೇಕಂತಂದ್ರೆ ಇಲ್ಲೊಂದು ಜಾಗ ಮಾಡ್ಕೊಡಿ. ಇಲ್ಲಿ ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಆ ಶೆಡ್ ತೆಗೆದಿಲ್ಲ ಮಾಡ್ಕೊಳ್ಳಿ ಬೇಕಾದ್ರೆ ಅಡಿಗೆನ, ಬಟ್ ಅಲ್ಲಿ ಮಾತ್ರ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ. ಆವಾಗ ಅಣ್ಣ ತಮ್ಮ ಇಬ್ರು ತಲಾಕೊಂದೊಂದು ಚಿಕ್ಕ ಸೂರು ಕಟ್ಕೊಳಕ್ಕೆ ದೈವ ಅನುಗ್ರಹ ಮಾಡ್ತಾನೆ. ಪಂಚಭೂತಗಳು ನಿಮಗೆ ಆಶೀರ್ವಾದ ಮಾಡ್ತವೆ. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೆ ಅಲ್ಲಿ ಮಾತ್ರ ಮಾಡೋದು ಬೇಡ. ಏನಪ್ಪಾ ನೀವು ಅಲ್ಲಿ ಮಾಡಕ್ಕೆ ಅಲ್ಲೇ ಮಾಡ್ಬೇಕಂತ ಇದೆಯಾ ರೂಲ್ ನಿಮ್ಗೆ? ಯಾವುದೇ ಕಾರಣಕ್ಕೂ ನಾನು ಹೇಳಿದೆ ಅಂತಂದು ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡ. ಯಾರೋ ಬಂದಿದ್ದ ಹೋಗ ಬಾಯಪ್ಪ ಹೇಳ್ದ, ನಮ್ ದೊಡ್ಡಪ್ಪ ಚಿಕ್ಕಪ್ಪ ಕರ್ಸಿದ್ದ ಹೇಳ್ದ, ಆ ಮಾತು ಬರ್ಲೇ ಕೊಡುದು ನನಗೆ. ಅರ್ಥ ಆಯ್ತಾ? ಇದು ನೀವು ಖರ್ಚು ಮಾಡ್ಕೊಂಡಿದ್ದೇನಿದೆ? ನನಗೋಸ್ಕರ ಏನಾದ್ರು ಇದೆಲ್ಲ ಒಂದ್ ಅರ್ಥ ಬಿಟ್ಕೊಡಪ್ಪ ಅಂತ ಹೇಳಿದಿನ? ಇನ್ನೊಂದು ಹೇಳಿದಿನ? ನಿಮ್ಮ ಮನೆಯನ್ನ ನೀವು ಸರಿ ಮಾಡ್ಕೊಳ್ತೀರಾ. ಇದನ್ನ ಬಿಟ್ಬಿಟ್ಟು ಇನ್ 2 ವರ್ಷ ಬೇರೆದನ್ನೆಲ್ಲ ಇದ್ ಮಾಡ್ಕೊಳ್ಳಿ. ನಾನ್ ಬೇಡ ಅನ್ನೋದಿಲ್ಲ. ಇನ್ನು 2 ವರ್ಷ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಪ್ರಯತ್ನಗಳು. ಚಿಕ್ಕ ಒಂದು ಪ್ರಯತ್ನ ಮಾಡಿ, ತಪ್ಪೇನಿದೆ? ಇದು ಒಂದು ಪ್ರಯತ್ನ ಮಾಡಿ. ಅದೇ ಸರ್, ನಮ್ಗೆ ಇದನ್ನೆಲ್ಲ ತೆಗೆದನ ಅಲ್ಲಿ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಇದು ಗುಂಡಿ ಒಂದ್ ನಿಮಿಷ ನಾನು ಹೇಳೋದು, ಖರ್ಚು ಯಾಕೆ ಮಾಡ್ಕೊಳ್ತೀರಿ? ಈಗ ನಿಮ್ಗೆ ಏನ್ ಬೇಕಷ್ಟು ಹೇಳಿದೀನಿ. ಈಗ ಅದಕ್ಕೆ ಸಾಲ ಮಾಡ್ತೀರಿ? ಈಗ ಸಾಲ ಮಾಡೇ ಮಾಡ್ಬೇಕು ನೀವೀಗ. ಅದಕ್ಕೆ ಯಾಕೆ ಒಂದು 50,000 ಬೇಕು ಮಿನಿಮಮ್ ಮಾಡಿ. ಇದ್ದಾಗ ಬಂಗ್ಲೆ ಕಟ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಯಾಕಷ್ಟು ತೊಂದರೆ ಮಾಡ್ಕೊಳ್ತೀರಿ? ಇದ್ದೋದ್ರಲ್ಲೇ ಸುಧಾರಣೆ ಮಾಡ್ಕೊಳ್ಳಿ. ಅದನ್ನ ಹೈಟ್ ಕಡಿಮೆ ಮಾಡಿ, ಅರ್ಥ ಆಯ್ತಾ? ಇದನ್ನೆಲ್ಲ ಕ್ಲಿಯರ್ ಮಾಡಿ, ಗಿಡಕ್ಕೆ ಇನ್ನು ಸ್ವಲ್ಪ ಇದಾಕಿ, ಇಲ್ಲಿ ಅಡಿಗೆದ ಒಂದು ರೂಮ್ ಮಾಡ್ಕೊಡಿ ಬೇಕಿದ್ರೆ ಅವ್ರಿಗೆ. ಅದೇ ಶೀಟ್ ತಂದು ಆ ಶೀಟ್ ಕೆಳಗೆ ಮಾಡ್ಕೊಂಡ್ ಹೇಳಿ. 2-3 ತಿಂಗಳಲ್ಲಿ ನೋಡಿ, ಅವ್ರ ಆರೋಗ್ಯನೂ ಸುಧಾರಿಸುತ್ತೆ, ಎಲ್ಲ ಅನ್ಸುತ್ತೆ. ಪ್ರಯತ್ನ ಮಾಡಿ ಅಲ್ವಾ? ಈಗ ನಿಮ್ಮ ಮನೆಯನ್ನೇ ನೋಡ್ಲಿ, ಫಸ್ಟ್ ಟೈಮ್ ಬಂದಿರೋದು ನೋಡಿ, ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ಗೊತ್ತಲ್ವಾ ನಿಮಗೆ? ಆದ್ರೆ ನಾನು ಹೇಳಿದ್ದಕ್ಕೂ ನಿಮ್ಗೂ ಏನಾದ್ರೂ ಲೋಪದೋಷ ಏನಾದ್ರು ಇತ್ತಾ? ತೊಂದರೆ ಆಗುತ್ತಾ ನಿಮ್ಗೆ? ಹೆಣ್ಮಕ್ಳ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ ಅಂತ ಹೇಳಿದೀನಿ, ಗಂಡ್ ಮಕ್ಳ ಮೇಲೆ ದೊಡ್ಡ ಸಮಸ್ಯೆ ಅಂತ ಹೇಳಿದೀನಿ ಅಲ್ವಾ? ಏನ್ ತೊಂದರೆ ಅನಿಸಿದೆ ನಿಮ್ಗೆ? ಗಂಡ್ ಮಕ್ಕಳ ಮೇಲೆ ತೊಂದರೆ ಅಂತಂದ್ರೆ ನಮ್ಗೆ ಅಚಾನಕ್ ಆಗಿ ಇವ್ರ ತಂದೆ ನಮ್ಮನ್ನ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರ? ಸರಿನಾ? ಆಗಿದೆ ಅಂತ ಅನಿಸ್ತಾ ನಿಮ್ಗೆ? ಓಕೆ. ಒಂದು 4-5 ವರ್ಷ ಬಿಟ್ಟು ಇವ್ರ ಅಣ್ಣ ಹ್ಯಾಂಡಿಕಪ್ ಇದ್ದ, ಅವನು ಅಚಾನಕ್ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ. ಸರಿ. ಆಮೇಲೆ ಹೆಣ್ಮಕ್ಳು ಆರೋಗ್ಯ ಅಂತೂ ಈಗಾಗ್ಲೂ ಪ್ರಾಬ್ಲಮ್ ಇದೆ. ನಾನು ಹೇಳಿದ್ದಕ್ಕೂ ನಿಮಗೂ ಏನ್ ಅನಿಸ್ತಾ ಇದೆ? ಸರಿ ಅನ್ಸ್ತದ. ಸರಿ ಅನಿಸ್ತಾ ಇದೆಯಾ? ನೀವೇನ ಮೊದ್ಲು ಹೇಳಿದ್ರೆ ನನಗೇನಾದ್ರು ನಮ್ಮ ಕೆಲಸ ಅಂತೂ ನಿಲ್ತಾ ಇಲ್ಲ ಸರ್. ಅದನ್ನ ಫಸ್ಟ್ ತೆಗೀರಿ, ಸರಿ ಹೋಗುತ್ತೆ. ಆ ಕಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಅಡಿಗೆ ಮಾಡಿ. ಇವತ್ತೇ ತೆಗೆಮ್ಮ, ಇವತ್ತೆಲ್ಲ ಅಡಿಗೆ ಮಾಡಿ ಮಾಡ್ಬಿಟ್ಟ ನಿಮ್ದೇ ಊಟ ಮಾಡ್ತಿರ್ಕಣೋ, ಇಲ್ಲಾಂದ್ರೆ ಬಾರಿ ತೊಂದರೆ ಮಾಡ್ಕೊಳ್ತೀರಿ.
ಇವಾಗ ಈ ಒಂದು 12 ವರ್ಷ ತರ ಬರುವುದು ಹಂಗಾಗಿ ನೋಡ್ತಾರೆ ಎಲ್ಲ ಸುದ್ದಿ ಮಕ್ಕ ಪಕ್ಕ ಹಿಂಗೆಲ್ಲ ಅದ್ ತೆಗೆದು ಕ್ಲಿಯರ್ ಮಾಡಿ ಅದನ್ನ ಸರ್ ತಲೆ ಕೆಡ್ಸ್ಕೊ ದೇವ್ರಿದಾನೆ ಅವ್ನಿಗೆ ನೋಡಿ. ನಮ್ಮಲ್ಲಿ ದೇವ್ರು ಬರೋದು ನಮಗ್ ಬರುತ್ತೆ ಅನ್ನೋದು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ನನಗಂತೂ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅದು ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಗೊತ್ತಾಗ್ಬೇಕು. ಆದ್ರೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಎಷ್ಟೋ ನಿಮ್ದೆ ಊಟ ಮಾಡ್ತೀರಿ, 3 ತಿಂಗಳಲ್ಲಿ ಹೇಳ್ತೀರ ಫೋನ್ ಮಾಡಿ, ನನಗೆ ಹೇಳಿ ತಪ್ಪೇನಿಲ್ಲ, ಸರಿನಾ? ನಾನು ಇದು ಈ ಚೌಕಟ್ಟು ಅಂದ್ರೆ ನಡು ಸೆಂಟರ್ ಇರ್ಬೇಕು ಇರಬಾರ್ದು ಇರ್ಲಿ ದುಡ್ಡೇ ಖರ್ಚು ಮಾಡೋದು. ಆಯಾ ಸೈಟಿನ ಆಯಾ ಕಾಂಪಾಸ್ಗೆ ಅನುಗುಣವಾಗಿ ಹೇಳ್ತೀನಿ, ಇದಿರ್ಲಿ. ಯಾಕೆ ಚೇಂಜ್ ಮಾಡೋದು? ದುಡ್ಡೇ ವೇಸ್ಟ್ ಮಾಡ್ಕೊಳ್ತೀರಿ. ಮುಖ್ಯ